ಬೆಂಗಳೂರಿನ ಜಲಸಂಕಷ್ಟವನ್ನ ಟಿವಿ9 ಪ್ರಸಾರ ಮಾಡುತ್ತಿದ್ದಂತೆ ಪಾಲಿಕೆ ಎಚ್ಚೆತ್ತುಕೊಂಡಿದೆ ನಿಜ. ಆದರೆ ಟಿವಿ9 ಅಭಿಯಾನ ಮಾತ್ರ ಮುಂದುವರೆದಿದೆ. ಅಷ್ಟಕ್ಕೂ ಮಹದೇವಪುರ ವಲಯದ ವರ್ತೂರಿನ ಜನ ಹನಿ ನೀರಿಗೂ ಪರದಾಡ್ತಿದ್ದಾರೆ. ಒಂದು ಕಡೆ ನಲ್ಲಿ ನೀರು ಬರ್ತಿಲ್ಲ, ಮತ್ತೊಂದು ಕಡೆ ಟ್ಯಾಂಕರ್ ನೀರು ಸಿಗ್ತಿಲ್ಲ. ಇದರಿಂದ ಆ ಏರಿಯಾಗಳ ಜನ ರೋಸಿ ಹೋಗಿದ್ದಾರೆ. ಟಿವಿ9 ಅಭಿಯಾನದ ಪ್ರತ್ಯಕ್ಷ ವರದಿ ಇಲ್ಲಿದೆ. ಬೇಸಿಗೆ ಆರಂಭಕ್ಕೂ ಮೊದಲೇ ಸಿಲಿಕಾನ್ ಸಿಟಿ ಜನರಿಗೆ ಜಲಾಕ್ಷಾಮ ಎದುರಾಗಿರುವಂತದ್ದು. ಊಟಕ್ಕಿಂತ ಮುಖ್ಯವಾಗಿ ನೀರ ಅವಶ್ಯಕತೆ, ನೀರೆಲ್ಲದಕ್ಕೂ ಬೇಕು. ಈಗ ನೀರೇ ಪ್ರಾಬ್ಲಮ್ ಆದ್ರೆ ನಾವು ಜೀವನ ಮಾಡೋದು ಹೇಗೆ? ನೀರ್ ಟ್ಯಾಂಕರ್ಗಳು ಅಪಾರ್ಟ್ಮೆಂಟ್ಗಳು ಕೊಡ್ತಾರೆ, ಅಸೋಸಿಯೇಷನ್ ಅವರು ದುಡ್ಡು ಕೊಡ್ತಾರೆ. ಈ ರೀತಿ ಮಾಫಿಯಾನು ನಡೀತಾ ಇದೆ. ನೀರಿಲ್ಲ ಉದ್ಯಾನ ನಗರಿಯಲ್ಲಿ ನೀರಿಲ್ಲ. ಬೆಂಗಳೂರಿನ ಜಲಯಾತನೆಯನ್ನ ಟಿವಿ9 ಬಿಚ್ಚಿಡ್ತಿದೆ. ಜಲದಾಹವನ್ನ ಎಳೆಯಾಗಿ ಸರ್ಕಾರದ ಮುಂದೆ ತೆರೆದಿಡ್ತಿವೆ. ಟಿವಿ9 ವರದಿ ಬಳಿಕ ಪಾಲಿಕೆಯು ಎಚ್ಚೆತ್ತುಕೊಂಡಿದ್ದು ಸಾಲು ಸಾಲು ಕ್ರಮ ಕೈಗೊಳ್ಳಲು ಮುಂದಾಗಿದೆ. ಆ 58 ಕಡೆಗೆ ಸದ್ಯಕ್ಕೆ ಸಮಸ್ಯೆ ಉಂಟಾಗಿದೆ. ಅದರಲ್ಲಿ ಪ್ರಮುಖವಾಗಿ ಮಹದೇವಪುರ, ರಾಜಧಾನಿ ಏರಿಯಾಗಳಿಗೆ ಎದುರಾಗಿರುವಂತಹ ಜಲಕ್ಷಾಮದ ಆತಂಕವನ್ನ ಟಿವಿ9 ವರದಿ ಮಾಡ್ತಿದೆ. ಇವತ್ತು ಕೂಡ ಮಹದೇವಪುರ ವಲಯಕ್ಕೆ ಎದುರಾಗಿರುವಂತಹ ನೀರಿನ ಸಮಸ್ಯೆಯನ್ನ ಪ್ರಸಾರ ಮಾಡಿದ್ವಿ. ITBT ಸಿಟಿ ಅಂತೀವಿ, ಬೆಂಗಳೂರನ್ನ ಸಿಂಗಾಪುರ್ ಮಾಡ್ತೀವಿ ಅಂತ ಹೇಳ್ತೀವಿ. ಆದರೆ ಅಲ್ಲಿನ ಪರಿಸ್ಥಿತಿ ನೋಡಿದ್ರೆ ಈಗ ಹನಿ ನೀರಿಗೂ ಕೂಡ ಸಾಕಷ್ಟು ಪರದಾಟ ಉಂಟಾಗುವಂಥ ಪರಿಸ್ಥಿತಿ ಇದೆ. ಈಗ ವರ್ತೂರಿನಲ್ಲಿ ಜನ ಏನು ಹೇಳ್ತಿದ್ದಾರೆ, ಇದ್ರ ಜೊತೆಗೆ ಎಷ್ಟು ದಿನಗಳಿಂದ ನೀರು ಬರ್ತಾ ಇಲ್ಲ, ಏನು ವ್ಯವಸ್ಥೆನಾದ್ರು ಆಲ್ಟ್ರೇಷನ್ಸ್ ಮಾಡಲಾಗ್ತಾ ಇದೆಯಾ, BBMP ಆಗಲಿ, ಪ್ರಮುಖವಾಗಿ BWSSB ಆಗಲಿ. ಮಹದೇವಪುರ ವಲಯದ ವರ್ತೂರಿನ ಜನರು ಜೀವಜಲವಿಲ್ಲದೆ ಹೈರಾಣಾಗಿದ್ರು. ಇಲ್ಲಿನ ಮನೆಮನೆಗೂ ಟ್ಯಾಂಕರ್ ನೀರೇ ಗತಿಯಾಗಿದೆ. ನಲ್ಲಿ ನೀರಿಲ್ಲದೆ ಪರದಾಡ್ತಿರುವಂತಹ ಜನರು ನೀರಿನ ಸಮಸ್ಯೆ ನೀಗಿಸದಂತ ಪಾಲಿಕೆ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಬೇಕಾದ್ರೆ ಊಟ, ಕಾಫಿ, ತಿಂಡಿ ಏನ್ ಬೇಕಾದ್ರೆ ಕೊಡ್ತೀವಿ, ಬೇಕಾದ್ರೆ ಚಿನ್ನವನ್ನು ಕೊಟ್ಬಿಡ್ತೀವಿ. ಆದ್ರೆ ಒಂದು ಲೋಟ ನೀರು ಕೊಡಕ್ ಮನ್ಸಾಗ್ತಿಲ್ಲ. ಯಾಕೆ ಅಂದ್ರೆ ಅಷ್ಟು ತೊಂದರೆ ಇದೆ. ಈಗ ನಾವು ಬಾಡಿಗೆ ಮನೇಲಿದ್ದೀವಿ, ಓನರ್ಗೆ ಬಾಡಿಗೆ ಕಟ್ಟೋದಲ್ಲ, ನೀರಿನ ದುಡ್ಡು ಕಟ್ಟೋದೇ ಆಗ್ಬಿಡುತ್ತೆ. ಯಾಕೆಂದ್ರೆ ಅವ್ರ ಪರಿಸ್ಥಿತಿ ಆಗಿದೆ, ಲೋಡ್ ಹಾಕ್ಸ್ಬೇಕು, ಬೋರ್ವೆಲ್ಲಲ್ಲೂ ಬತ್ತೋಗಿದೆ, ನೀರಿಲ್ಲ. ನೀರಿನ ಸಂಕಷ್ಟ, ಮನೆ ಖಾಲಿ ಮಾಡ್ತಿದ್ದಾರೆ ಬಾಡಿಗೆದಾರರು. ಏನು ಟ್ಯಾಂಕರ್ ನೀರು ಬೇಕು ಅಂದ್ರೆ 3 ದಿನ ಮೊದಲೇ ಬುಕ್ ಮಾಡಬೇಕಾದ ಅನಿವಾರ್ಯತೆ ಬೇರೆ ಇದೆಯಂತೆ. ಹಣ ಕೊಟ್ಟರು ಕೂಡ ಟ್ಯಾಂಕರ್ ನೀರು ಸಿಗ್ತಿಲ್ಲ. ಮನೆಗೆ ಬಂದವರಿಗೆ ಊಟ ಕೊಡಬಹುದು, ನೀರು ಕೊಡಲು ಆಗ್ತಿಲ್ಲ ಅಂತ ಅಳಲು ತೋಡ್ಕೊಳ್ತಿದ್ದಾರೆ. ನೀರಿಲ್ಲದಕ್ಕೆ ಬಾಡಿಗೆದಾರರು ಮನೆ ತೊರೆಯುತ್ತಿದ್ದಾರಂತೆ. ನಮಗೆ ದುಡ್ಡು ಕೊಟ್ಟರು ನೀರಿಲ್ಲ. 3 ದಿವಸ ನಾವು ಇನ್ನು 3 ದಿವಸಕ್ಕೆ ನೀರು ಬೇಕು ಅನ್ನೋ ಇವಾಗಲೇ ಹೇಳ್ಬೇಕು. ಅವ್ರಿಗೆ ಹೇಳಿದ್ರು ಸಿಗ್ತಾ ಇಲ್ಲ ನೀರು. ಆ ಪರಿಸ್ಥಿತಿಯಲ್ಲಿ ಇದ್ದೀವಿ ಸರ್. ಬೇಸಿಗೆ 3 ತಿಂಗಳಿಂದ ನಮ್ಗೆ ಬೇಸಿಗೆ ಆಗೋಗ್ಬಿಟ್ಟಿದೆ. ನೀರಿಗಂತೂ ಅಭಾವ ಅಂದರೆ ಹೇಳ್ಬಾರ್ದು. 15 ದಿವಸದ ಹಿಂದೆ ಅವ್ರು BBMP ಅವರು ಬಂದರು, ಇಂಜಿನಿಯರು ಬಂದರು, ನೋಡ್ಕೊಂಡು ಹೋದ್ರು. ಇದುವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ ಅವರು. ಬೇಸಿಗೆ ಎಂಟ್ರಿ ಆಗೋ ಮೊದಲೇ ರಾಜಧಾನಿಯಲ್ಲಿ ಜಲದಾಹ ಹೆಚ್ಚಾಗ್ತಿದ್ದು ನೀರಿನ ಅಭಾವದಿಂದ ಸಿಟಿ ಮಂದಿ ಹೈರಾಣಾಗಿದ್ದಾರೆ. ಶಾಂತಮೂರ್ತಿ, ಟಿವಿ9 ಬೆಂಗಳೂರು.